ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳು ಅಕ್ಷರಶಃ ಸಮರವನ್ನೇ ಸಾರಿದ್ದಾರೆ. ಇದು ಕೇವಲ 2028ರ ವಿಧಾನಸಭಾ ಚುನಾವಣೆ ಮಾತ್ರ ಅಲ್ಲ, ಸದ್ಯದಲ್ಲಿಯೇ ನಡೆಯಲಿರುವ ಜಿಲ್ಲಾ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗೂ ಜೆಡಿಎಸ್ ಸಜ್ಜಾಗ್ತಾ ಇದೆ. ಅದರ ಜೊತೆಗೆ ಕಾರ್ಯಕ್ರಮ ನಡೆಸುವ ಮುಖೇನ 3 ವಿಚಾರಗಳ ಬಗ್ಗೆ ದಳಪತಿಗಳು ಸ್ಪಷ್ಟನೆ ನೀಡಿದ್ದಾರೆ. ಯಾವುವು ಆ 3 ವಿಚಾರಗಳು? ಸಿಎಂ ಕುಮಾರಸ್ವಾಮಿ ಅಂದರೆ ಮಾಜಿ ಸಿಎಂ ಕುಮಾರಸ್ವಾಮಿ ಬಿಚ್ಚಿಟ್ಟಂತ ಅಸಲಿ ಸತ್ಯಗಳೇನು ಈ ವರದಿಯಲ್ಲಿದೆ. ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಸಿಎಂ ಯಾರು? ನಾನೇ ಸಿಎಂ ಎಂಬ ಸುಳಿವು ಬಿಟ್ಟುಕೊಟ್ರ ಕುಮಾರಣ್ಣ. ರಾಜ್ಯ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ಅಸ್ತ್ರಗಳನ್ನ ಹೂಡ್ತಿವೆ ಮೈತ್ರಿ ಪಡೆಗಳು. ಮುಂದಿನ ಚುನಾವಣೆಯಲ್ಲಿ ಶತಾಯಗತಾಯ ಕಾಂಗ್ರೆಸ್ನ ಸೋಲಿಸಿ ಅಧಿಕಾರ ಗದ್ದುಗೆಯಲ್ಲಿ ಕೂರುವ ಕನಸು ಕಾಣ್ತಿದೆ. ಒಂದ್ ವೇಳೆ ಮೈತ್ರಿಯೊಂದಿಗೆ ಅಖಾಡಕ್ಕೆ ಇಳಿದು ಗೆದ್ದು ಬಂದಲ್ಲಿ ಮುಂದಿನ ಸಿಎಂ ಯಾರು ಎಂಬ ಪ್ರಶ್ನೆ ಉಭಯ ಪಕ್ಷಗಳ ಕಾರ್ಯಕರ್ತರಲ್ಲಿ ಮೂಡಿತ್ತು. ಆದ್ರೆ ಕುಮಾರಸ್ವಾಮಿ ಅವರ ಆ ಒಂದು ಹೇಳಿಕೆ ಈಗ ಎಚ್ಡಿಕೆಯವರೇ ಮೈತ್ರಿ ಪಡೆಯ ಸಿಎಂ ಕ್ಯಾಂಡಿಡೇಟ್ ಆಗುವುದು ಪಕ್ಕಾ ಎಂಬ ಸುಳಿವು ನೀಡುತ್ತಿದೆ. ನನಗೆ ಭಗವಂತ ಆಯಸ್ ಕೊಟ್ಟಿರೋದು ನನ್ನ ಬದುಕಿಗಲ್ಲ, ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ ಕೊಟ್ಟವನು. ನನ್ನ ಮಗ ಹೇಳ್ತಿದ್ದ 3 ಬಾರಿ ಆಪರೇಷನ್ನು ಅಂತ. ಬರೀ 3 ಬಾರಿ ಆಪರೇಷನ್ ಒಂದು ಲೆಕ್ಕ ಹಾಕಬೇಡಿ, 2 ಬಾರಿ ಸ್ಟ್ರೋಕು ಆಗಿತ್ತು. ಭಗವಂತ ಉಳಿಸಿದ್ದ ನನ್ನ. ಆರೋಗ್ಯವಾಗಿ ಭಾಳ ಗಟ್ಟಿಮುಟ್ಟಾಗಿದ್ದೇನೆ, ಹೆದರಬೇಡಿ. ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಮ್ಮ ವಿರೋಧಿಗಳು, ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟೋಯ್ತು, ಜನತೆಲ್ಲ ಮುಗಿದೋಗಿದೆ, ಯಾಕೆ ಅಲ್ಲಿರ್ತೀರಿ, ಬನ್ನಿ ನಮ್ಮ ಜೊತೆಗೆ, ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ. ಗಟ್ಟಿಯಾಗಿ ನಿಮ್ಮ ಜೊತೆಲಿ ಇರ್ತೀನಿ. ಮೈತ್ರಿ ಮೂಲಕವೇ ಚುನಾವಣೆಗೆ ಹೋಗೋದು ಫಿಕ್ಸ್. ತಮ್ಮ ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿದ ಕೇಂದ್ರ ಸಚಿವ. ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಪ್ರತ್ಯೇಕ ಹೋರಾಟಗಳು ಹಲವು ಪ್ರಶ್ನೆಗಳನ್ನ ಜನರಲ್ಲಿ ಬಿತ್ತುತ್ತಿದ್ವು. ಕಾಂಗ್ರೆಸ್ ಪಡೆಗೆ 2 ಪಕ್ಷಗಳ ನಡುವೆ ಹೊಂದಾಣಿಕೆ ಇಲ್ಲ ಎಂಬ ಮಾತುಗಳನ್ನಾಡಲು ಅನುವು ಮಾಡಿಕೊಡ್ತಿದ್ವು. ಈಗ ಅದಕ್ಕೆ ಪೂರ್ಣ ವಿರಾಮ ಇಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. 4 ಜನರು ಮಾತನಾಡೋದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ಎಂದು ಹೇಳುವ ಮೂಲಕ ನಿಮ್ಮ ಕ್ಷೇತ್ರ ಗಟ್ಟಿ ಮಾಡ್ಕೊಳ್ಳಿ ಎಂದು ಜೆಡಿಎಸ್ ನಾಯಕರಿಗೆ ಬಿಸಿ ಮುಟ್ಟಿಸಿದ್ರು. ಇವತ್ತು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಮತ್ತು ಬಯಕೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಚರ್ಚೆ ಪ್ರಾರಂಭ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈಗಾಗಲೇ ಜನ ಚೀಮಾರಿ ಆಗ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಅಂತ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಪುನಃ ಮುಖ್ಯಮಂತ್ರಿಗಳಾಗಬೇಕು, 3ನೇ ಬಾರಿ 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತವನ್ನು ಕೊಡುವ ಮೂಲಕ ಪಂಚರತ್ನ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಬಯಕೆ ಆಗಿದೆಯಣ್ಣ. 2 ಪಕ್ಷಗಳ ಹೋರಾಟದಲ್ಲಿ ಹೊಂದಾಣಿಕೆ ಇಲ್ಲ ಎನ್ನುವವರಿಗೆ ಎಚ್ಡಿಕೆ ತಿರುಗೇಟು ಕೊಟ್ರೆ ಸ್ವಪಕ್ಷೀಯ ನಾಯಕರ ಅಸಮಾಧಾನವನ್ನ ತಣ್ಣಗಾಗಿಸೋ ಯತ್ನವನ್ನ ನಡೆಸಿದ್ದಾರೆ. ಈ ಮೂಲಕ ಬಿಜೆಪಿ ಮೈತ್ರಿ ಮೂಲಕವೇ ಚುನಾವಣೆಗೆ ಹೋಗೋದನ್ನ ಕನ್ಫರ್ಮ್ ಮಾಡಿರೋ ಎಚ್ಡಿಕೆ ನಡೆ ಸ್ವಪಕ್ಷೀಯ ಮತ್ತು ಬಿಜೆಪಿಯಲ್ಲಿರೋ ವಿರೋಧಿಗಳಿಗೆ ನಿದ್ದೆಗೆಡಿಸಿರೋದಂತೂ ಸತ್ಯ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.